ಎಲ್ರಿಗೂ ನಮಸ್ಕಾರ. ಇವತ್ತ್ಯಾಕೆ ಒಂದು ಸಣ್ಣ ವೀಡಿಯೋ ಮಾಡಾಕತ್ತೇನಪ್ಪ ಅಂತಂದ್ರೆ, ಸ್ಕೂಲ್ ಹೋಗಿನ ಮಕ್ಕಳು ನನಗೆ ತಿಳಿದ ಮಟ್ಟಿಗೆ ನಮ್ಮ ಸ್ಕೂಲ್ ಅಂತಲ್ಲ, ಎಲ್ಲ ಸ್ಕೂಲ್ನಾಗೂ ಕೆಲವೊಂದಿಷ್ಟು ಮಕ್ಕಳು ಜಲ್ದಿ ಶಾಣೆ ಆಗಂಗಿಲ್ಲ, ಜಲ್ದಿ ಕಲಿಯಂಗಿಲ್ಲ. ರೀಸನ್ಸ್ ಏನಪ್ಪ ಅಂತಂದ್ರೆ, ಅದ್ರಾಗ ಎಕ್ಸ್ಪೆಷಲಿ ನಮ್ಮ ಹಳ್ಳಿ ಭಾಗದೊಳಗೆ ಜಲ್ದಿ ಕಲಿಯಂಗಿಲ್ಲ. ಪೇರೆಂಟ್ಸ್ ಕಲಿಸಕ್ಕೆ ರೆಡಿ ಇರ್ತಾರೆ, ಮಕ್ಕಳು ಕಲಿವಲ್ರು. ಅದನ್ನು ನಾನು ನಮ್ಮ ಸ್ಕೂಲ್ನಾಗ ನೋಡಾಕತ್ತೇನೆ. ಏನು ಪ್ರಾಬ್ಲಮ್ ಅಂತಂದ್ರೆ, ಮಕ್ಕಳೆಲ್ಲ ಶಾಣೆನೇ ಇರ್ತಾವೆ, ಮಕ್ಕಳಿಂದ ದಡ್ಡಿರಂಗಿಲ್ಲ. ಒಂದು ಎರಡನೇದು, ಪೇರೆಂಟ್ಸ್ ಅತಿಯಾಗಿ ಮುದ್ದು ಮಾಡಿ ಸಾಕಾಕತ್ತೀರಿ. ಈಗಿನ ಮಕ್ಕಳು ಭಾಳ ಮುದ್ದಾಗಿ ಸಾಕಾಕತ್ತೀರಿ ಈಗಿನ ಮಕ್ಕಳನ್ನ. ನಾವು ಆಲ್ಮೋಸ್ಟ್ ನಾವು ನೀವೆಲ್ಲ ಹೆಂಗೆ ಹೊಡ್ಸ್ಕೊಂಡವು ಟೀಚರ್ಸ್ ಕಡೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು, ಪೇರೆಂಟ್ಸಿಗೂ, ಈಗಿನ ಪೇರೆಂಟ್ಸ್ಗಳಿಗೆ. ಬಟ್ ಈಗಿನ ಕಾಲದ ಮಕ್ಳಿಗೆ ಹಾಗೇನು ಹೊಡೆಯೋದು ಇಲ್ಲ, ಹೊಡೆಯೋ ಅವಶ್ಯಕತೆಯೂ ಇಲ್ಲ. ಈಗಿನ ಮಕ್ಕಳಿಗೆ ಅಷ್ಟು ಸೂಕ್ಷ್ಮವಾಗಿ ಬೆಳೆದು ಬಿಟ್ಟಿರ್ತಾವೆ. ಅದಕ್ಕೆ ರೀಸನ್ಸ್ ಏನಂತಂದ್ರೆ ಫುಡ್ಡು. ಪಾಪ ಅವ್ರದ್ದು ತಪ್ಪಲ್ಲ. ಈಗಿನ ಫುಡ್ ಹೆಂಗೈತಿ ಅಂತಂದರೆ, ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ, ಅಂಥ ವರ್ಸ್ಟ್ ಫುಡ್ ಈಗ. ಬಟ್ ನಾವು ಜೀವನ ಮಾಡೋಕ್ಕೆ ತಿನ್ನಲೇಬೇಕು, ಉಣ್ಲೇಬೇಕು. ಒಂದು ಎರಡನೇದು ಏನಪ್ಪ ಅಂತಂದ್ರೆ, ಮಕ್ಕಳಿಗೆ ಯಾರು ಇಲ್ಲಿವರೆಗೂ ಹೊಡಿತಿದ್ರಿ. ಯಾಕಂದ್ರೆ ನನ್ನ ಮಕ್ಕಳು ಹೊಡೆಸ್ಕೊಂಡು ದಡ್ಡಾಗತ್ತವ್ರಿ, ಕೈಯ ದಡ್ಡು ಬೀಳಾಕತ್ತವ್ರಿ, ಅವ್ರ ಮೈಯ ದಡ್ಡು ಬೀಳಾಕತ್ತವ್ರಿ ಅಂತ ಎಲ್ಲರೂ ಹೇಳಿರಿ. ಹಂಗೆ ನೋಡಿರಿ, ನಮ್ಮ ಸ್ಕೂಲ್ ಮಕ್ಕಳು ಆಲ್ರೆಡಿ 5, 10, 5 ಎದ್ದು ಆಲ್ರೆಡಿ ವಾಕ್ ಮಾಡೋದು, ರನ್ನಿಂಗ್ ಮಾಡೋದು ಮಾಡ್ತಿರ್ತಾರೆ. ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಸಾಕತ್ತೀವಿ ನೋಡಿರಿ. ಏನಪ್ಪ ಅಂತಂದ್ರೆ, ಈಗ ಮಕ್ಕಳನ್ನ ಯಾರು ಹೊಡಿಬೇಡ್ರಿ, ಅವ್ರ ರೀತಿ ಹೋಗ್ರಿ ಫಸ್ಟ್. ಅವ್ರ ರೀತಿ ಅಂತಂದ್ರೆ, ಈಗ ನೀವು ಅವ್ರ ರೀತಿ ಆಲ್ರೆಡಿ ಹೋಗಿರ್ತೀರಿ. ನಾ ಏನು ಹೇಳಕ್ಕೆ ಆಲ್ರೆಡಿ ನೀವೆಲ್ಲರೂ ಮಾಡಿರ್ತೀರಿ. ಇದೊಂದು ಸಾರಿ ಇನ್ನೊಂದು ಸಾರಿ ಪ್ರಯತ್ನ ಮಾಡಿರಿ. ಒಟ್ಟು ಅವ್ರಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಸರಿ ಆಯಿತು, ಸುಮ್ಮನೆ ಕುಂತ್ಬಿಡೋದು, ಸೈಲೆಂಟಾಗಿ ಕೂತ್ಕೊಂಡ್ಬಿಡೋದು. ಅವ್ರಿಗೆ ಕೇಳಲೇಬೇಕು. ಈಗಿನ ಮಕ್ಕಳೆಲ್ಲ ಕೇಳ್ತಾರೆ. ಯಾಕಂತೇಳಿ ಕೇಳ್ತಾರೆ. ಮಕ್ಕಳು ಆ ರೀತಿ ಕೇಳಿದಾಗ, ಯಾಕಂತ ಕೇಳಿದಾಗ ನೀವು ಹೇಳಬೇಕು. ಮತ್ತು ಏನು ಮಾಡೋದಪ್ಪ, ನಾವು ಯಾವ ರೀತಿ ಓದಿಸಿದ್ರು ನೀವು ಓದುವಲ್ರಿ, ಎಷ್ಟನ್ನು ತಿಳಿಸಿ ಹೇಳಿದ್ರು ನೀವು ತಿಳ್ಕೊವಲ್ರಿ. ಎಲ್ಲ ಮಕ್ಳಿಗೆ ಕಲ್ಸಂಗೆ ನಿಮಗೂ ಕಲ್ಸಾಕತ್ತೈತಿ, ಎಲ್ಲ ಮಕ್ಳಿಗೆ ಓದ್ಸಂಗೆ ನಿಮಗೂ ಓದ್ಸಾಕತ್ತೈತಿ. ನೀವು ಯಾಕೆ ಓದುವಲ್ರಿ, ನಿಮ್ಗೇನು ಕಷ್ಟ ಆಗ್ತೈತಿ ಅಂತ ಕೇಳ್ರಿ ಮಕ್ಳಿಗೆ. ಹೇಳ್ರಿ, ನಿಮ್ಗೆ ಏನು ಕಷ್ಟ ಆಗ್ತೈತಿ ಹೇಳ್ರಿ, ಅದೇ ರೀತಿ ನಾವು ಕಲಿಸ್ತೇವೆ, ಅದೇ ರೀತಿ ನಿಮ್ಗೆ ಓದಿಸ್ತೇವೆ. ನಿಮ್ಗೆ ಏನು ಬೇಕು ಎಲ್ಲನೂ ತಂದು ಕೊಡ್ತೈತಿ, ಏನು ಬೇಕು ಎಲ್ಲನೂ ಮಾಡ್ತೈತಿ. ಆದರೂ ನೀವು ಯಾಕೆ ಓದುವಲ್ರಿ ಕೇಳ್ರಿ ಮಕ್ಕಳಿಗೆ. ಅದಾದ ಮೇಲೆ ನೆಕ್ಸ್ಟ್, ನಿಂಗೆ ಓದೋಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ಓದೋಕೆ ಇಷ್ಟ ಇಲ್ಲ ಬಿಟ್ಬಿಡು, ಬಾ ನಮ್ಮ ಜೊತೆಗೆ. ಪೇರೆಂಟ್ಸ್ ಯಾವ್ಯಾವ ಕೆಲಸ ಮಾಡ್ತೀರಿ ಆ ಕೆಲಸ ಹೇಳ್ರಿ. ನಾನು ಹೊಲಕ್ಕೆ ಹೋಗೋಣ ಬಾ, ಕಳೆ ತೆಗೀನ್ ಬಾ, ಶೇಂಗಾ ಕೆಳಕೊಂಬ, ಗೊಂಜಾಳ ಮುರಕೊಂಬ ಅಂತ ಹೇಳ್ರಿ ಅವರಿಗೆ. ಕೆಲವೊಂದಿಷ್ಟು ಜನ ಬೇರೆ ಕೆಲಸ ಮಾಡ್ತಿರ್ತೀರಿ, ಅದನ್ನು ಹೇಳ್ರಿ. ಆ ಮಕ್ಳಿಗೆ 1-2 ದಿವಸ ಕರ್ಕೊಂಡು ಹೋಗ್ರಿ, ಜೊತೆಗೆ ಕರ್ಕೊಂಡು ಹೋಗ್ರಿ. ಇದು ಭಾಳ ಎಫೆಕ್ಟ್ ಬೀಳ್ತೈತಿ. ಕರ್ಕೊಂಡು ಹೋಗ್ರಿ ಜೊತೆಗೆ. ಕಾಂಟ್ರಾಕ್ಟ್ ರೋಡ್ ಕೆಲಸ ಮಾಡೋರು ಕರ್ಕೊಂಡು ಹೋಗ್ರಿ, ಮನೆ ಕೆಲಸ ಮಾಡೋರು ಕರ್ಕೊಂಡು ಹೋಗ್ರಿ, ಟೈಲ್ಸ್ ಕೆಲಸ ಮಾಡೋರು ಕರ್ಕೊಂಡು ಹೋಗ್ರಿ, ಹೊಲ್ದಾಗ ಕೆಲಸ ಮಾಡೋರು ಕರ್ಕೊಂಡು ಹೋಗ್ರಿ. ಇದೆಲ್ಲ ಎಫೆಕ್ಟ್ ಬಿದ್ದೇ ಬೀಳ್ತೈತಿ. ಯಾಕಂದ್ರೆ ಈಗಿನ ಮಕ್ಕಳು ಭಾರಿ ಫಾಸ್ಟ್, ನಮಗಿಂತ 10 ಪಟ್ಟು ಫಾಸ್ಟ್ ಅದಾರ. ಓದೋದ್ರಾಗ ಹಿಂದೆ ಉಳ್ಕೊಳಕತ್ತಾರ. ಓದೋದ್ರಾಗೂ ಹಿಂದೆ ಉಳ್ಕೊಬೇಕಂತಂದ್ರೆ ಈ ಟ್ರಿಕ್ ಎಲ್ಲ ಯೂಸ್ ಮಾಡಿರಿ. ನಾವು ಇದನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪ್ರಯತ್ನ ಮಾಡಾಕತ್ತೇವೆ. ನಾನು ಈಗ ಕೆಲವೊಂದಿಷ್ಟು ಟ್ರಿಕ್ ನಮ್ಮ ಟೀಚರ್ಸಿಗೂ ನಾನು ಕೆಲವೊಂದಿಷ್ಟು ಟ್ರಿಕ್ ಹೇಳೀನಿ. ಈ ಥರ ಮಾತಾಡ್ರಿ ಮಕ್ಕಳ ಜೊತೆ, ಈ ಥರ ಹಂಚ್ಕೊಳ್ರಿ, ಯಾರು ಹೊಡ್ಯಕ್ಕೆ ಹೋಗ್ಬೇಡ್ರಿ, ಹೊಡೆದ್ರೆ ಏನೂ ಬರೋಲ್ಲ. ಈಗಿನ ಟೀಚರ್ಸ್ ಆಲ್ಮೋಸ್ಟ್ ಯಾರು ಹೊಡೆಯೋದು ಇಲ್ಲ. ಯಾಕಂದ್ರೆ ನೀವು ಪೇರೆಂಟ್ಸ್ ಮೊದಲಿಂದ ನೀವು ಹೊಡೆತ ತಿಂದು ಬೆಳೆದೇವಿ. ಪೇರೆಂಟ್ಸಿಗೆ ಒಂದು ಸ್ವಲ್ಪ ಹೊಡೆದ್ರೆ ಕಂಪ್ಲೀಟ್ ಮಾಡ್ತಿರ್ತೀರಿ. ಹೀಗಾಗಿ ಈಗಿನ ಟೀಚರ್ಸ್ ಎಲ್ಲರೂ ಆಲ್ಮೋಸ್ಟ್ ಹೊಡೆಯಂಗೇ ಇಲ್ಲ. ಬಟ್ ಹೊಡೆಯಂಗಿಲ್ಲ ಅಂತೇಳಿ ನಾವು ಶಿಕ್ಷಣ ಕಲಿಸೋದು ಬಿಡೋಕ್ಕೂ ಬರೋಲ್ಲ. ನಾವು ಕಲಿಸ್ಲೇಬೇಕು. ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ಬೇಕು ಅದನ್ನ ಹೇಳ್ಕೊಡ್ಲೇಬೇಕು. ಹಾಗಾಗಿ ಒಂದಿಷ್ಟು ಟ್ರಿಕ್ಗಳನ್ನದವು ಮತ್ತು ನಮ್ಮ ಟೀಚರ್ಸು ನಾವೆಲ್ಲ ಇಂಪ್ಲಿಮೆಂಟ್ ಮಾಡ್ತಿರ್ತೀವಿ. ನೀವು ಮನೆಯೊಳಗೆ ಮಕ್ಕಳಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ರಿ. ಮತ್ತು ಈಗ ನಮ್ಮ ಟೀಚರ್ಸ್ ಎಲ್ಲ ಹೊಸ ಟ್ರಿಕ್ಕನ್ನು ಯೂಸ್ ಮಾಡ್ತಿರ್ತಾರೆ. ನಿಮ್ಗೆ ಅದನ್ನು ಬಂದಾಗ ಒಂದು ಸ್ವಲ್ಪ ಬೇಕಾದ್ರೆ ಪೇರೆಂಟ್ಸ್ ಮೀಟಿಂಗ್ ಅಂತ ಬಂದಿರ್ತೀರಿ, ಅದ್ರ ಜೊತೆಗೆ ಪೇರೆಂಟ್ಸ್ ಮೀಟಿಂಗ್ನಾಗ ನಮ್ಮ ಟೀಚರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಕೇಳ್ರಿ. ನಮ್ಮ ಮಕ್ಕಳು ಓದುವಲ್ಲು ರೀ, ಏನು ಮಾಡ್ಬೇಕು ರೀ, ಮನೆಯೊಳಗೆ ಓದುವಲ್ವು, ಹೋಮ್ವರ್ಕ್ ಮಾಡುವಲ್ವು ಅಂತ ಕೇಳ್ರಿ. ಅದೇನೇನೈತೆ ಅವ್ರು ನಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ, ಕೆಲವೊಂದಿಷ್ಟು ಟ್ರಿಕ್ಸ್ ಹೇಳ್ಕೊಡ್ತಿರ್ತಾರೆ. ಅದನ್ನು ಯೂಸ್ ಮಾಡ್ಕೊಳ್ಳೋಣ.
ಒಟ್ಟು ಎಲ್ಲರೂ ಸೇರಿ ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡೋಣ ಒಂದು. ಆಮೇಲೆ ನಾವೆಲ್ಲ ಟೀಚರ್ಸು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿರ್ತೇವೆ ಮಕ್ಕಳನ್ನ ಇಂಪ್ರೂವ್ ಮಾಡೋಕ್ಕೆ, ಮಾಡೋಣ. ಯಾವ ಮೂಲೆಗೆ ಸ್ಕೂಲ್ ಹೋದರೂ ಪಾಪ ಟೀಚರ್ಸ್ ತಮ್ಮ ಕರ್ತವ್ಯವನ್ನು 100ಕ್ಕೆ 100 ಪಟ್ಟು ಶ್ರಮಪಟ್ಟು ಮಾಡಿಸ್ತಿರ್ತಾರೆ. ಇದಕ್ಕೆ ಪಾಲಕರು ಸಹಕರಿಸಲೇಬೇಕು. ನಾ ಸಾಲಿ ಕಲ್ತಿಲ್ಲ ಅಂತೇಳಿ ಪಾಲಕರು ಸುಮ್ಮನೆ ಕೂಡ್ಬೇಡ್ರಿ, ಅವ್ರ ಹತ್ರ ವರ್ಕ್ ಮಾಡಿಸ್ರಿ. ನಿಮ್ಗೆ ಓದಕ್ಕೆ ಬರಲಿಲ್ಲ ಅಂದ್ರೆ ಚಿಂತಿಲ್ಲ, ಮಕ್ಳಿಗೂ ಓದಕ್ಕೆ ಬರಲಿಲ್ಲ ಅಂತೂ ಚಿಂತಿಲ್ಲ. ಮಕ್ಕಳು ಅಟ್ಲೀಸ್ಟ್ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋದು ಕಲೀಲಿ. ಆ ಮಕ್ಕಳು ಬರೀ ಬುಕ್ ಎಷ್ಟು ದಿವಸ ಅಂತ ಹಿಡ್ಕೊಂಡು ಕೂತ್ಕೋತಾರ? 1 ದಿವಸ, 2 ದಿವಸ, 1 ವಾರ, 1 ತಿಂಗಳ, ಎಷ್ಟು ದಿವಸ ಅಂತ ಹೇಳ್ಕೊಂಡು. ಬಟ್ ಮಕ್ಕಳು ಮಸ್ಟ್ ಆ್ಯಂಡ್ ಶುಡ್ ಬುಕ್ ಹಿಡ್ಕೊಂಡು ಕುಂದ್ರಲೇಬೇಕು. ನೀವು ಅದನ್ನು ಮೇಂಟೈನ್ ಮಾಡಿರಿ. ಮಕ್ಕಳು ಹೆಂಗೆ ಬುಕ್ ಹಿಡ್ಕೊಂಡು ಕೂತ್ಕೋತಾರೆ ಹಂಗೆ ಅವ್ರಿಗೆ ಹೋಗ್ತಾ 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 ಹೋಮ್ವರ್ಕ್ ಅನ್ನೋದನ್ನು ಐತೆ ಅನ್ನೋದು ಗೊತ್ತಾಗಕ್ಕೆ ಸ್ಟಾರ್ಟರ್ ಆಗ್ತೈತಿ. ಇವತ್ತು ನಮ್ಮ ಟೀಚರ್ಸ್ ಹೋಮ್ವರ್ಕ್ ಹಾಕ್ಯಾರ ಅನ್ನೋದಾರ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು. ಎರಡನೇದು ಏನು ಹಾಕ್ಯಾರ ಅನ್ನೋದು ಸ್ವಲ್ಪ ಓದಾಕ್ರೆ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು. ನೆಕ್ಸ್ಟ್ ಏನಾಗ್ತೈತೆ ಅಂತಂದ್ರೆ ನಾವು ಚೂರು ಬಿಸಿ ಮುಟ್ಸೋಕೆ ಸ್ಟಾರ್ಟ್ ಮಾಡಿರ್ತೇವೆ. ಇಲ್ಲಿ ಒಂದಿಷ್ಟು ಪನಿಷ್ಮೆಂಟ್ ಅಂತ ಕೊಡೋಕೆ ಸ್ಟಾರ್ಟ್ ಮಾಡಿರ್ತೀವಿ. ಆ ಪನಿಷ್ಮೆಂಟಿಂದ ಮಕ್ಕಳು ಹೇಳ್ತಾರೆ, ಟೀಚರ್ಸ್ ಬೈತಾರ ನಮ್ಗೆ, ನಮ್ಮ ಮಿಸ್ ಬೈತಾರ, ನಮ್ಮ ಸರ್ ಬೈತಾರ, ಒಂದು ಫೋನ್ ಮಾಡಿಕೊಡ್ರಿ. ನಾವು ಹೇಳ್ತೇವೆ ನಮ್ಮ ಪೇರೆಂಟ್ಸಿಗೆ, ನಮ್ಮ ಟೀಚರ್ಸ್ಗೆ ನಾವು ಹೇಳ್ತೇವೆ, ಇವತ್ತು ನಂಗೆ ಹೋಮ್ವರ್ಕ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೇವೆ. ನಾವು ಎಲ್ಲ ಸ್ಕೂಲ್ನಾಗ ಎಲ್ಲ ರೀತಿಯಿಂದಲೂ ಹೇಳ್ಕೊಟ್ಟಿರ್ತೀವಿ. ನಿಮ್ಗೆ ಹೋಮ್ವರ್ಕ್ ಮಾಡೋಕ್ಕಾಗಿಲ್ಲ ಒಂದು ಫೋನ್ ಮಾಡಿ ಹೇಳ್ರಿ, ಮಿಸ್ ನನಗೆ ಹುಷಾರಿಲ್ಲ, ನಂಗೆ ಇವತ್ತು ಹೋಮ್ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ರಿ. ಸರ್ ನಂಗೆ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ ಇವತ್ತು ನನಗೆ ಯಾಕಂದ್ರೆ ಹುಷಾರಿಲ್ಲ ಅಂತ ಹೇಳ್ರಿ. ಈ ರೀತಿ ನಾವು ಎಲ್ಲ ಮಕ್ಕಳಿಗೂ ನಾವು ಹೇಳ್ಕೊಟ್ಟಿರ್ತೀವಿ. ಹೊಸ ಟ್ರಿಕ್ಕನ್ನು ಯೂಸ್ ಮಾಡ್ತಿರ್ತೇವೆ ನಾವು ಟೀಚರ್ಸು, ಖಾಲಿ ಅಂತೂ ಕೂತ್ಕೊಂಡಿರಂಗಿಲ್ಲ. ಸೊ ಅದನ್ನು ನೀವು ಮನೆಯೊಳಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ರಿ. ಕೆಲವೊಂದಿಷ್ಟು ಮಕ್ಕಳು ಮಾತು ಕೇಳ್ಬೋದು, ಟೀಚರ್ಸ್ ಏನು ಹೇಳ್ಯಾರ ಅದನ್ನು ನೀವು ಮಕ್ಕಳ ಬಾಯಾಗ ಕೇಳಿಕೊಂಡು ಪಾಲಕರು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿರಿ. ಹಾಂ ಆಯ್ತಾ, ನಿಮ್ಮ ಟೀಚರ್ ಫೋನ್ ಮಾಡಿ ಹೇಳ್ಯಾರ, ಸರಿ ಕೊಡು ನಂಬರ್ ತೊಗೋರಿ, ಟೀಚರ್ಸಿಗೆ ಫೋನ್ ಮಾಡಿರಿ, ನನ್ನ ಮಗುಗೆ ಹಿಂಗೆ ಆರಾಮಿಲ್ಲ ಅಂತ್ರಿ, ಇವತ್ತು ಹೋಮ್ವರ್ಕ್ ಮಾಡೋಂಗಿಲ್ಲ ಅಂತ್ರಿ. ಸರಿ ಓಕೆ, 1 ಸಾರಿ 2 ಸಾರಿ ನಾವು ಒಪ್ಕೋತೀವಿ. 3ನೇ ಸಾರಿ ಅವ್ರಿಗೆ ಗೊತ್ತಾಗ್ತೈತಿ ನಾ ಹೋಮ್ವರ್ಕ್ ಮಾಡಲೇಬೇಕು ಅಂಥೇಳಿ. ಇದೊಂದು ಜಸ್ಟ್ ಸಣ್ಣ ಟ್ರಿಕ್. ಇದೇ ರೀತಿ ಹಲವಾರು ಟ್ರಿಕ್ ಅದಾವು. ನಾ ಹೋಗ್ತಾ 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 ಒಂದೊಂದನ್ನು ಹೇಳ್ಕೋತ ಹೋಗ್ತೀನಿ. ಫಸ್ಟ್ ವಿಡಿಯೋ ಭಾಳ ತಪ್ಪಾಗಿ ನನಗೂ ಗೊತ್ತೈತಿ. ಸ್ವಲ್ಪ ಎಲ್ಲರೂ ನೋಡಿದವ್ರು ಹೆಂಗೆ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು. ನೋಡ್ತೀರಿ.